ರಾಷ್ಟ್ರ ನಾಯಕರು, ಹಸಿರು ಕ್ರಾಂತಿ ಅಧಿಕಾರರು, ಈ ದೇಶದ ಉಪ ಪ್ರಧಾನಮಂತ್ರಿಗಳಾಗಿದ್ದಂಥ ದಿವಂಗತ ಸನ್ಮಾನ್ಯ ಬಾಬು ಜಗಜೀವರಾಮ್ ಅವರ 119ನೇ ಜಯಂತಿ ಅಂಗವಾಗಿ ಇವತ್ತು ಎಲ್ಲ ಜಿಲ್ಲಾಡಳಿತ, ತಾಲೂಕಾಡಳಿತ, ರಾಜ್ಯದ ಎಲ್ಲ ದೇಶಾದ್ಯಂತ ಇವತ್ತು ಆಚರಣೆ ಮಾಡ್ತಕ್ಕಂಥದ್ದು. ಆದರೂ ಕೂಡ ಇವತ್ತು ನಾವು ಬಾಬು ಜಗಜೀವರಾಮ್ ಅವರ ಜಯಂತಿ ಅಂಗವಾಗಿ ಭಾಗವಹಿಸಿ ಅವರಿಗೆ ಪುಷ್ಪಾರ್ಚನೆ ಮಾಡಿ ಇವತ್ತು ಸರ್ಕಾರಕ್ಕೆ ಒಂದು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ. ಯಾಕೆಂದರೆ 35 ವರ್ಷಗಳಿಂದ ಸತತವಾಗಿ ಈ ರಾಜ್ಯದ ನಮ್ಮ ಮಾದಿಗ ಜನಾಂಗದವರು ಭಾಳ ಅತ್ಯಂತ ಇನ್ನೂ ಹಿಂದುಳಿದ ಅಲೆಮಾರಿ ಜನಾಂಗದವರು ಸಾಕಷ್ಟು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಇದುವರೆಗೂ ಕೂಡ ಈ ಸರ್ಕಾರ ಮುಂದೆ ತಳ್ಕೊಂಡು ಬರ್ತಾ ಇದೆ. ಯಾರೋ ಒಂದು 4-5 ಜನಾಂಗದವರಿಗೆ ಅವರ ಒಂದು ಹಿತಕ್ಕಾಗಿ ನಮ್ಮ 101 ಜನಾಂಗದ ಸವಲತ್ತುಗಳನ್ನ ಪಡ್ಕೊಂಡು ದಪ್ಪದಿರವಾಗಿ ಮಾಡ್ತಾ ಇದ್ದಾರೆ. ಇವತ್ತು ಏನೂ ದಿಕ್ಕಿಲ್ಲದೆ ಇರ್ತಕ್ಕಂಥ ನಮ್ಮ ಈ ಒಂದು ಸಮುದಾಯ ಏನು ಮಾದಿಗ ಸಮುದಾಯ, ಈ ಜನಾಂಗಕ್ಕೆ ಕೇವಲ ಬರೀ 20% ಕೂಡ ನಮಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಇವತ್ತು ದಪ್ಪದಾಗಿ ಅನುಕೂಲ ಪಡ್ಕೊಂಡು ಶ್ರೀಮಂತರಾಗಿರ್ತಕ್ಕಂಥವ್ರು ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಅವರ ಹಕ್ಕನ್ನ ನಾವೇನು ಕಿತ್ಕೊಳ್ತಾ ಇಲ್ಲ. ಅವ್ರೇನಂತಂದರೆ ಅವ್ರ ಸಮಾಜಕ್ಕೆ ಎಷ್ಟಿದೆ, ಜನಸಂಖ್ಯೆ ಅನುಕೂಲವಾಗಿ ಎಷ್ಟಾಗುತ್ತೆ ಅಷ್ಟು ಸರ್ಕಾರ ಕೊಡ್ತದೆ. ನಮ್ಮ ಜನಾಂಗಕ್ಕೆ ಎಷ್ಟು ಪರ್ಸೆಂಟೇಜ್ ಸೇರಬೇಕು ಅಷ್ಟು ಪರ್ಸೆಂಟೇಜ್ ಸೇರಿದ್ದಾರೆ. ಈಗ 6-5 ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಯಾರಿಗೂ ಏನು ಅನ್ಯಾಯ ಆಗ್ತಾ ಇಲ್ಲ. ಆದರೂ ಕೂಡ ಅದನ್ನು ಪ್ರತಿಭಟನೆ ಮಾಡ್ತಕ್ಕಂಥವ್ರು ಯಾತಕ್ಕೆ ಅಂದರೆ 100 ಜನಾಂಗದ ಸವಲತ್ತುಗಳನ್ನ ತಿಂತಾ ಇದ್ರಲ್ಲ, ಅದು ಇನ್ನು ಮುಂದಕ್ಕೆ ಸಿಕ್ಕದಿರುವಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ವಿರೋಧ ಮಾಡ್ತಾ ಇದ್ದಾರೆ. ಅವರಿಗೆ ಧಿಕ್ಕಾರ ಆಗಲಿ, ಸರ್ಕಾರಕ್ಕೆ ಧಿಕ್ಕಾರ ಆಗಲಿ, ಸರ್ಕಾರಕ್ಕೆ ಧಿಕ್ಕಾರ ಆಗಲಿ, ಸರ್ಕಾರಕ್ಕೆ ಧಿಕ್ಕಾರ ಆಗಲಿ. ಸಿದ್ದರಾಮಯ್ಯವ್ರಿಗೆ ಧಿಕ್ಕಾರ ಅಂತ ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಹಿಂದೆ ದಿವಂಗತ ಡಿ ದೇವರಾಜ ಅರಸನವರು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಇಡೀ ರಾಜ್ಯದ ಜನಕ್ಕೆ ಎಂಥ ಒಂದು ನಿರ್ಧಾರವನ್ನು ಮಾಡಿದ್ರು, ಉಳಿಯುವವನೇ ಭೂಮಿ ಒಡೆಯ ಅಂತ ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯದ ಜನ ವಿರೋಧ ಮಾಡ್ತಾ ಅವ್ರ ಬಗ್ಗೆ. ಆದರೂ ಕೂಡ ಕೇರ್ ಮಾಡಿದ್ರು. ಅದೇ ರೀತಿ ಸಿದ್ದರಾಮಯ್ಯನವರು ಕೂಡ ಮಾಡಬೇಕು. ಇವತ್ತು ಹಿಂದುಳಿದ ನಾಯಕ ಅಂತ ಹೇಳ್ಕೊತಾ ಇದ್ದಾರಲ್ಲ, ಹಿಂದುಳಿದ ನಾಯಕರಾಗಿ ಇವತ್ತು ಈ ಸಮಾಜಕ್ಕೆ ಒಳ್ಳೆ ನ್ಯಾಯ ದೊರಕಬೇಕು ಅಂತ ನಾನು ಒಕ್ಕತ್ತವನ್ನು ಮಾಡ್ತಾ ಇದ್ದೀವಿ. ನಮ್ಮ ಸಮಾಜ ವತಿಯಿಂದ ಸರಗೂರು ತಾಲೂಕು, ಯಗನಗೋಡು ತಾಲೂಕಿನಿಂದ ನಾವು ಒಕ್ಕತ್ತವನ್ನು ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದಿಂದ ಹೊರ ನಡೀತಾ ಇದ್ದೀರಿ, ಉದ್ದೇಶ ಏನು ಸರ್? ಈಗ ಏನು ಬಹಿಷ್ಕಾರ ಆಗ್ತಾ ಇದ್ದೀರಾ? ಏನು ಬಹಿಷ್ಕಾರ ಹಾಕೇ ಬರ್ತಾ ಇದ್ದೀವಿ. ಈಗ ಕಾರ್ಯಕ್ರಮ ಒಳ ಮೀಸಲಾತಿ ನಮ್ಗೆ ಸಿಗದೇ ಇರೋದ್ರಿಂದ ನಾವು ಕಾರ್ಯಕ್ರಮ ಬಹಿಷ್ಕರಿಸಿ ಹೊರಗಡೆ ಬರ್ತಾ ಇದ್ವಿ. 35 ವರ್ಷಗಳ ಹೋರಾಟದಿಂದ ನಮಗೆ ಯಾವುದೇ ತರಹದ ನಮಗೆ ಮೀಸಲಾತಿ ಅನ್ನೋದು ನಮ್ಮ ಕೈಗೆ ಸಿಗ್ತಾ ಇಲ್ಲ. ಮೀಸಲಾತಿ ನಮ್ಮ ಕೈಗೆ ಸಿಕ್ಕಿದ್ರೆ ನಾವು ಬಹಿಷ್ಕಾರ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತಿದ್ದೋ. 35 ವರ್ಷಗಳ, ಯಾಕಂದ್ರೆ ಶೋಷಿತರು ನಾವು, ಎಲ್ಲರಿಗೂ ಗೊತ್ತು. ಈಗಾಗಲೇ ನಮ್ಮ ಅಧ್ಯಕ್ಷರು ಸುಮಾರು 35 ವರ್ಷಗಳಿಂದ ಈ ರಾಜ್ಯದ ಅತ್ಯಂತ ಹಿಂದುಳಿದಂಥ ಮಾದಿಗ ಸಮಾಜದ ಅನೇಕ ಉಪಜಾತಿಗಳು ಹೋರಾಟವನ್ನು ಮಾಡ್ಕೊ ಬಂದಿರತಕ್ಕಂಥದ್ದು. ಇದರ ಪ್ರಯುಕ್ತ ಸದಾಶಿವ ಆಯೋಗನ ರಚನೆ ಮಾಡಿದ್ರು ಹಿಂದಿನ ಸರ್ಕಾರ. ಅನಂತರ ನಾಗಮೋಹನ್ ದಾಸ್ ಅವರ ಒಂದು ಆಯೋಗನ ರಚನೆ ಮಾಡಿದ್ರು. ಮತ್ತು BJP ಸರ್ಕಾರದಲ್ಲಿ ಮಾಧುಸ್ವಾಮಿ ಅವರ